ಪ್ರೀತಿಸುತ್ತಿದ್ದ ಹುಡುಗಿ ಮದುವೆಗೆ ನಿರಾಕರಿಸಿದ್ದರಿಂದ ರೊಚ್ಚಿಗೆದ್ದ ಹುಡುಗ ಆಕೆಯ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿರುವ ಘಟನೆ ಸೋಮವಾರ ಪಟ್ಟಣದ ಗ್ರಂಥಾಲಯದ ಮುಂಭಾಗ ನಡೆದಿದೆ. ಈ ಸಂಬಂಧ ನಗರದಲ್ಲಿಂದು ಸುದ್ದಿಗಾರರಿಗೆ ಮಾಹಿತಿ ನೀಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ, ತಾಲೂಕಿನ ಕರಗೂಡು ಗ್ರಾಮದ ಮೋಹಿತ ಹಾಗೂ ಅದೇ ಗ್ರಾಮದ ಗಾನವಿ ಇಬ್ಬರು ಕಳೆದ 2 ವರ್ಷಗಳಿಂದ ಪರಸ್ಪರ ಪ್ರೀತಿಸುತ್ತಿದ್ದರು. ಇತ್ತೀಚೆಗೆ ಆಕೆ ಹುಡುಗರನ್ನ ಪ್ರೀತಿಸಲು ನಿರಾಕರಿಸಿದ್ದು, ಆತ ಬೆಂಬಿಡದೆ ಆಕೆಯನ್ನ ಮದುವೆಯಾಗುವಂತೆ ಒತ್ತಾಯಿಸುತ್ತಿದ್ದು, ಇದರಿಂದಾಗಿ 2 ಮನೆಯವರು ಹಲವಾರು ಬಾರಿ ರಾಜಿ ಪಂಚಾಯಿತಿ ನಡೆಸಿ ಇಬ್ಬರು ಒಬ್ಬರ ತಂಟೆಗೆ ಒಬ್ಬರು ಹೋಗದಂತೆ ತೀರ್ಮಾನ ಕೈಗೊಂಡಿದ್ದರು. ಈ ಸಂಬಂಧವಾಗಿ ನೋಟರಿ ಲಾಯರ್ ಬಳಿ ಪತ್ರ ಬರೆಸಲು 2 ಮನೆಯವರು ಗ್ರಾಮದ ಮುಖಂಡರೊಟ್ಟಿಗೆ ಲಾಯರ್ ಆಫೀಸ್ನಲ್ಲಿ ಪತ್ರ ಬರೆಸುತ್ತಿದ್ದ ಸಂದರ್ಭದಲ್ಲಿ ಗ್ರಂಥಾಲಯದ ಮುಂಭಾಗ ಕಾರಿನ ಬಳಿ ಕುಳಿತಿದ್ದ ಗಾನವಿಯ ಮೇಲೆ ಮೋಹಿತ್ ಏಕಾಏಕಿ ಮಾರಕಾಸ್ತ್ರದಿಂದ ಹಲ್ಲೆ ನಡೆಸಿದ್ದು, ಹಲ್ಲೆಯ ಬಳಿಕ ಆರೋಪಿ ಪರಾರಿಯಾಗಿದ್ದಾನೆ. ದಾಳಿಯಿಂದ ಯುವತಿಯ ತಲೆ ಹಾಗೂ ಕೈಗಳಿಗೆ ತೀವ್ರ ಗಾಯಗಳಾಗಿವೆ. ಗಾಯಾಳುವಿಗೆ ಹಾಸನದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಸ್ಥಳಕ್ಕೆ ಆಲೂರು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಆರೋಪಿಯ ಪತ್ತೆಗಾಗಿ ತಂಡವನ್ನು ರಚಿಸಲಾಗಿದ್ದು ಕಾರ್ಯಾಚರಣೆ ನಡೆಯುತ್ತಿದೆ ಎಂದು ತಿಳಿಸಿದರು. ದಿನಾಂಕ 25/11/2024 ಆಯಿತು. ಸುಮಾರು ಸಂಜೆ 6:45 7 ಗಂಟೆ ಸಮಯದಲ್ಲಿ ಆಳೂರಲ್ಲಿ ಒಬ್ಬ 24 ವಯಸ್ಸು ಹುಡುಗಿ ಮೇಲೆ ಮೋಹಿತ್ ಎಂಬವರು ಹಲ್ಲೆ ಮಾಡಿದಾರಂತೆ ನಮಗೆ ಒಂದು ಕೇಸನ್ನು ದಾಖಲಾಗಿರ್ತದೆ. ಈ ಕೇಸ್ ಹಿನ್ನೆಲೆ ಅಂತಂದರೆ ಮೋಹಿತ್ ಮತ್ತು ಈ ಹುಡುಗಿ ಒಂದೇ ಊರು ಸೇರಿರೋರು, ಆಳೂರು ತಾಲೂಕು ಸೇರಿರೋರು, ಅಕ್ಕಪಕ್ಕ ಅವರು ಸುಮಾರು ವರ್ಷದಿಂದ ಅವರು ಇಬ್ಬರಿಗೆ ಗೊತ್ತಾಗಿದೆ ಮತ್ತು ಪ್ರೀತಿನೂ ಮಾಡಿಸಿದ್ದಾರೆ. ಇದು ವಿಷಯವಾಗಿ ಒಂದು 2 ದಿನ ಹಿಂದೆ ಅವರು ನೆಂಟರು ಎಲ್ಲರೂ ಸೇರಿಕೊಂಡು ಕೂತ್ಕೊಂಡು ಒಂಥರ ಮಾತಾಡಿದ್ದಾರೆ. ಆವಾಗ ಮದುವೆಗೆ ಇಷ್ಟಪಟ್ಟಿಲ್ಲ ಮತ್ತು ಅವರು ಮುಂದುವರ್ಸೋಕ್ಕೆ ಇಷ್ಟ ಇಲ್ಲ ಅಂತ ಹುಡುಗಿನ ವ್ಯಕ್ತಪಡಿಸಿದ್ದಾರೆ. ಅದಾದ ಮೇಲೆ ಮಾತುಕತೆ ಆಗಿದೆ. ಇದಾಗಿ ಒಂದು 2 ದಿನ ಆದಮೇಲೆ ಮಾರನೇ ದಿನ ಸುಮಾರು ಸಾಯಂಕಾಲ 6:45 ಟೈಮಲ್ಲಿ ಮೋಹಿತ್ ಅವರು ಈ ಹುಡುಗಿ ಕಾರಲ್ಲಿ ಕೂತ್ಕೊಳ್ಳುವಾಗ ಅವ್ರ ಮೇಲೆ ಆ ಹುಡುಗಿ ಮೇಲೆ ಹಲ್ಲೆ ಆಗಿದೆ. ಇದರಾದ ಮೇಲೆ ಆ ಹುಡುಗಿಗೆ